ನಿಮಗೆಲ್ಲ ಗಿವ್ ಅವೇ ಅಂದರೆ ಗೊತ್ತೇ ಇದೆ. ಸುಮಾರಷ್ಟು ಇನ್ಫ್ಲುಯೆನ್ಸರು ತಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಪೇಜಲ್ಲಿರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು ಮತ್ತು ಫೇಸ್ಬುಕ್ಕಲ್ಲಿರ್ಬೋದು ಗಿವ್ ಅವೇ ಮಾಡೋದನ್ನ ನೀವು ನೋಡೇ ಇರ್ತೀರ. ಈ ಒಂದು ಗಿವ್ ಅವೇ ಅಂದರೆ ಏನು? ಗಿವ್ ಅವೇ ಮಾಡೋದ್ರಿಂದ ಲೈಕು, ಸಬ್ಸ್ಕ್ರೈಬರ್ಸು, ಫಾಲೋವರ್ಸು ಜಾಸ್ತಿ ಆಗ್ತಾರಾ? ಮತ್ತು ಗಿವ್ ಅವೇ ಮಾಡೋದು ಒಳ್ಳೆಯದಾ? ಮಾಡಿದರೆ ಯಾವ ಥರ ಗಿವ್ ಅವೇ ಮಾಡಬೇಕು? ಮತ್ತು ನನಗೆ ಇಷ್ಟ ಆಗಿರೋವಂಥ ಕೆಲವು ಸಬ್ಸ್ಕ್ರೈಬರ್ಸ್, ನನಗೆ ಇಷ್ಟ ಆಗಿರೋವಂಥ ಕೆಲವು ಕ್ರಿಯೇಟರ್ ಕೂಡ ಯಾರು, ನನಗೆ ಇಷ್ಟ ಆಗಿರೋವಂಥ ಕಂಟೆಂಟ್ ಕ್ರಿಯೇಟರ್ ಯಾರು, ಅವರು ಯಾವ ಥರ ಗಿವ್ ಅವೇ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗಿವ್ ಅವೇ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಳೋಣ. ಗಿವ್ ಅವೇ ಅಂದರೆ ಹೆಸರಲ್ಲಿದೆ, ಗಿವ್ ಅವೇ. ಗಿವ್ ಅವೇ ಅಂದರೆ ನಾವು ನಮ್ಮಿಂದ ಅದನ್ನು ಕೊಡೋದು. ಇವಾಗ ಸುಮಾರಷ್ಟು ಜನ ಕಂಟೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಏನಿದ್ದಾರೆ, ಅವರು ತಮ್ಮ ಒಂದು ಪೇಜಲ್ಲಿ ಬ್ರ್ಯಾಂಡ್ ಪ್ರಮೋಟಿಂಗ್ ಆಗಿರಬಹುದು ಅಥವಾ ಅಮೌಂಟ್ ಆಗಿರ್ಬೋದು, ಈ ಥರ ಒಂದು ಏನೋ ಒಂದು ಇದನ್ನ ತಮ್ಮ ಸಬ್ಸ್ಕ್ರೈಬರ್ಸ್ಗೆ, ತಮ್ಮ ಫಾಲೋವರ್ಸ್ಗೆ ತಮ್ಮ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರಷ್ಟು ಜನ ಈ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರಲ್ಲಿ ಆಗಿರ್ಬೋದು, ಈಗ ಕೆಲವೊಬ್ಬರು ತಮ್ಮ ಒಂದು ಫಾಲೋವರ್ಸು ಏನೋ ಕಷ್ಟ ಅಂತ ಹೇಳ್ಕೊಂಡಿರ್ತಾರೆ, ಅವರಿಗೆ ದುಡ್ಡು ಹಾಕೋದಿರ್ಬೋದು, ಮತ್ತು ಲ್ಯಾಪ್ಟಾಪ್ ಕೊಡಿಸೋದಾಗಿರ್ಬೋದು, ಎಜುಕೇಷನ್ ಪರ್ಪಸ್ಗೆ, ಈ ಥರ ಅವ್ರಿಗೆ ಬೇಸಿಕ್ ನೀಡ್ಸ್ನ ಇವ್ರ ಕೈಲಾದಷ್ಟು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಇದು ತುಂಬ ಒಳ್ಳೆ ಕೆಲಸ ಅಂತಲೇ ನಾನು ಹೇಳ್ತೀನಿ. ಇದಕ್ಕೆ ನಾನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಕೂಡ ಈ ಥರ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಸೊ ಅವರು ಕೂಡ ಬೆಳೀಲಿ. ಈಗ ನಾನು ವಿಷಯಕ್ಕೆ ಬರ್ತೀನಿ. ನನಗೆ ಈ ಥರ ಕಂಟೆಂಟ್ ಕ್ರಿಯೇಟರ್ಗಳಲ್ಲಿ ಗಿವ್ ಅವೇ ಮಾಡೋದ್ರಲ್ಲಿ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋದು, ಅದು ಗಿವ್ ಅವೇ ಅಂತಲ್ಲ, ಒಂದು ಬೇಸಿಕ್ ಹೆಲ್ಪ್ ಅಂದ್ಕೊಳ್ಳಿ. ಯಾವ ಥರ ಈ ಒಂದು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ನನಗೆ ಇಷ್ಟ ಆಗಿರೋ ಕಂಟೆಂಟ್ ಕ್ರಿಯೇಟರ್ ಯಾರು ಅಂಥೇಳಿ ನಾನು ಇವಾಗ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ನಾನಿವಾಗ ಒಬ್ಬರ ಸ್ಕ್ರೀನ್ ರೆಕಾರ್ಡ್ನ ಪ್ಲೇ ಮಾಡಿ ತೋರಿಸ್ತೀನಿ. ಅವರ ಹೆಸರು ಲೇಖಿ ಗೋಸ್ವಾಮಿ ಅಂತೇಳಿ, ನಮ್ಮ ಕನ್ನಡದ ಅತ್ಯುತ್ತಮ ಮೋಟೋ ವ್ಲಾಗರ್ ಅಂದರೆ ತಪ್ಪಿಲ್ಲ. ಚೆನ್ನಾಗಿದ್ದೀರಾ? ನೀವು ಡೈಲಿ ಇಲ್ಲೇ ಓಡಾಡ್ತಾ ಇರ್ತೀರಾ? ಇಲ್ಲಿ ನೋಡಿ, ಅವ್ರು ಕೇಳ್ತಿದ್ದಾರೆ, ಇಲ್ಲಿ ಡೈಲಿ ಓಡಾಡ್ತಿರ್ತೀರಾ ನೀವು ವಂಡರ್ಲಾಗ್ ಹೋಗಿದ್ದೀರಾ ಅಂತ ಹೇಳಿ. ಸ್ವಲ್ಪ ವಾಯ್ಸ್ ಬ್ರೇಕ್ ಆಯಿತು, ಹಾಗಾಗಿ ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಕನ್ವರ್ಸೇಷನಲ್ಲಿ ಇವ್ರು ಸಖತ್ ತುಂಬ ಒಳ್ಳೆಯವರು ಅಂತೇಳಿ ಎಲ್ಲರೂ ಗೊತ್ತಿರೋ ವಿಚಾರ. ನೀವು ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಇದ್ದಾರೆ, ಇವರ ಒಂದು ವಿಡಿಯೋಗಳನ್ನ ಆಲ್ಮೋಸ್ಟ್ ನೀವು ನೋಡಿರ್ತೀರಾ. ಸೊ ಇವರ್ ಸಾಹಿಲ್ ಅಂತ ಹೇಳಿ, ಅವ್ರು ಆ್ಯಕ್ಚುಲಿ ಮೂಲತಃ ಹಿಂದಿ ಯೂಟ್ಯೂಬರು. ಈಗ ನೋಡಿ, ನಾನು ಅವರ ಒಂದು ವಿಡಿಯೋನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ, ಇವ್ರೇನು ಮಾಡ್ತಾರೆ, ಇವರು ಸಾಹಿಲ್ ಅನ್ನೋರು ಆಂಟಿ ಹೇಳ್ತಾರೆ 20 ರೂಪಾಯಿಗೆ. ಇವಾಗ ಆಂಟಿ ಹೇಳಿದ್ದು 1 ನಿಮಿಷದಲ್ಲಿ 15 ಗ್ಲಾಸ್ ಮಾಡ್ಬೋದು, 1 ಗ್ಲಾಸಿಗೆ 20 ರೂಪೀಸ್ ಅಂತ ಹೇಳ್ತಾರೆ. ಇವಾಗ ಇವರು ಸಾಹಿಲ್ ಅವ್ರು ಹೇಳ್ತಾರೆ, ಓಕೆ ನೀವು 15 ನಿಮಿಷ ಟೈಮ್ ತೊಗೊಳ್ಳಿ, ನೀವು ಎಷ್ಟು ಗ್ಲಾಸ್ ಮಾಡ್ತೀರಲ್ಲ ಅದಕ್ಕೆ 1:ಡಬಲ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಇವಾಗ ಇಲ್ಲಿ ನೋಡಿ, ಇದು ಈ ಒಂದು ವಿಡಿಯೋ ಇವರ್ ಸಾಹಿಲ್ ಒಂದು ಏನು ಯೂಟ್ಯೂಬ್ ಅಕೌಂಟ್ ಇದೆ, ಅವರ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ಶಾರ್ಟ್ಸಲ್ಲಿ ಇದೆ. ಬಟ್ ಇಲ್ಲಿ ನನಗೆ ಖುಷಿ ಆಗ್ತಿರೋದೇನಪ್ಪ ಅಂದರೆ, ಇವಾಗ ಇವ್ರಿಗೂ ಬಿಸ್ನೆಸ್ ಕೊಟ್ಟಂಗಾಯಿತು, ಇಲ್ಲಿ ನೋಡಿ ಈ ಮಕ್ಕಳಿಗೂ ಜ್ಯೂಸ್ ಕೊಟ್ಟಂಗಾಯಿತು. ಇದರಿಂದ ಸಖತ್ ಖುಷಿ ಕೂಡ, ನನಗಂತೂ ಸಖತ್ ಖುಷಿ ಇದೆ. ಈ ಥರ ಒಂದು ಕಂಟೆಂಟ್ ಕ್ರಿಯೇಟರು ತುಂಬ ಬೆಳಿಬೇಕು. ಏನಕ್ಕಂದರೆ ಇಲ್ಲಿ 2 in 1 ಆಗುತ್ತೆ, ಇಬ್ಬರಿಗೂ ಪ್ರಾಫಿಟ್ ಸಿಗುತ್ತೆ. ಹಾಗೆ ಈಗ ಯಾರ್ಯಾರು ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಕೆಲವೊಬ್ಬರು ಮನೇಲಿ ಕೂತ್ಕೊಂಡು ದುಡ್ಡು ಹಾಕ್ತಾ ಇದ್ದಾರೆ ಕೆಲವ್ರು ಕೇಳೋರಿಗೆ. ಬಟ್ ಇಲ್ಲಿ ಜೆನ್ಯೂನ್ ಎಷ್ಟಿದೆಯೋ ಅಂತೇಳಿ ನಿಮಗೂ ಗೊತ್ತಿಲ್ಲ. ಯಾರು ಕಂಟೆಂಟ್ ಕ್ರಿಯೇಟರ್ ಇದ್ದೀರಾ, ನೀವು ಅಮೌಂಟ್ ಹಾಕ್ತಾ ಇದ್ದೀರಾ, ನಿಮಗೂ ಗೊತ್ತಿಲ್ಲ ಅವ್ರಿಗೆ ನಿಜವಾಗ್ಲೂ ಜೆನ್ಯೂನ್ ಬೇಸ್ ನೀಡ್ ಇದೆಯಾ ಅಂತ ಹೇಳಿ. ಪಾಪ ಅವ್ರು ಕೇಳ್ತಾರೆ ಅಂತ ಹೇಳಿ ನೀವು ಅಮೌಂಟ್ ಹಾಕ್ತೀರಾ, ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಇನ್ ಕೇಸ್ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಥರ ಅಮೌಂಟ್ ಇಸ್ಕೊಂಡಿದ್ರೆ ದಯವಿಟ್ಟು ಅಮೌಂಟ್ ತಲುಪಿದೆ ಅಂತ ಹೇಳಿ ಒಂದು ರೀಲ್ಸ್ ಅಥವಾ ಏನೋ ಒಂದು ಮಾಡಿ ಹಾಕಿ. ಈವನ್ ಅವ್ರಿಗೂ ಸಖತ್ ಖುಷಿ ಆಗುತ್ತೆ, ಅವ್ರನ್ನ ಫಾಲೋ ಮಾಡ್ತಿರೋಂಥ ನಮಗೂ ಕೂಡ ಸಖತ್ ಖುಷಿ ಆಗುತ್ತೆ. ಇಲ್ಲ ಕೆಲವೊಬ್ಬರು ಸುಮಾರಷ್ಟು ಸುಳ್ಳುಗಳನ್ನ ಹೇಳ್ಬೋದು. ಈಗ ನನ್ನ ಕಣ್ಣೆದುರುಗಡೆ ಸುಮಾರಷ್ಟು ಜನ ಬೇರೆ ಸುಳ್ಳು ಹೇಳಿಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಥರ ಅಮೌಂಟ್ನ ಇಸ್ಕೊಂಡಿದ್ದಾರೆ. ಹಾಗಾಗಿ ಇದು ನನ್ನ ಒಂದು ಸಣ್ಣ ಅನಿಸಿಕೆ ಅಷ್ಟೇ. ನಿಮಗೆ ಯಾವ ಥರ ಒಂದು ಗಿವ್ ಅವೇ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ, ಬೈ ಬಾಯ್.